ಬಿಗ್ ಬಾಸ್ 11ರ ಸ್ಪರ್ಧಿ ಗೋಲ್ಡ್ ಸುರೇಶ್ ಅಂತಲೇ ಖ್ಯಾತಿ ಪಡ್ಕೊಂಡಿದ್ದಾರೆ. ಬಟ್ ಇವರೇ ಈಗ ವಂಚನೆ ಮಾಡ್ಬಿಟ್ರಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾರಣ ಅಂಥದ್ದೊಂದು ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಯಾವ ಕಾರಣಕ್ಕೆ ವಂಚನೆ ಆಯ್ತು, ಏನಂತ ಹೇಳಿ ವಂಚನೆ ಮಾಡಿದ್ರು, ಅದರ ಕುರಿತು ಡೀಟೇಲ್ಸ್ ನಿಮ್ಮ ಮುಂದೆ. 11ನೇ ಸೀಸನ್ನ ಬಿಗ್ ಬಾಸ್ ಸ್ಪರ್ಧೆಯಿಂದ ಲಕ್ಷ ಲಕ್ಷ ಧೋಖಾ ಆಗಿದೆಯಾ, ಮೈ ಮೇಲೆ ಗೋಲ್ಡ್ ಹಾಕಿಕೊಂಡು ಯಾಮಾರಿಸ್ಬಿಟ್ರಾ ಗೋಲ್ಡ್ ಸುರೇಶ್, ಇಂಥದ್ದೊಂದು ಆರೋಪ. ಕೇಬಲ್ ಚಾನಲ್ ಸೆಟಪ್ ಮಾಡಿಕೊಡೋ ನೆಪದಲ್ಲಿ ಧೋಖಾ ಆಯ್ತಾ? ಬಿಗ್ ಬಾಸ್ ಸ್ಪರ್ಧಿ ಗೋಲ್ಡ್ ಸುರೇಶ್ ವಿರುದ್ಧ ವಂಚನೆಯ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ರಾಯಚೂರಿನ ಮಾನ್ವಿ ಪಟ್ಟಣದ ಮೈನುದ್ದೀನ್ ಎಂಬಾತ ಇಂಥದ್ದೊಂದು ಗಂಭೀರ ಆರೋಪ ಮಾಡ್ತಿದ್ದಾರೆ. 4 ಲಕ್ಷ ಹಣ ಹಿಂದಿರುಗಿಸೋದಕ್ಕೆ ಯಾಮಾರಿಸ್ತಿದ್ದಾರೆ ಅನ್ನುವಂತ ಆರೋಪ. ಮಾನ್ವಿ ಪಟ್ಟಣದಲ್ಲಿ ಕೇಬಲ್ ಚಾನಲ್ ಸೆಟಪ್ ಮಾಡ್ಕೊಳ್ಳೋದಕ್ಕೆ ಅಗ್ರಿಮೆಂಟ್ ಆಗಿತ್ತಂತೆ. ಕರಾರು ಪತ್ರದಲ್ಲಿ 14 ಲಕ್ಷಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿರುವಂತಹ ಆರೋಪ. ಆಗ ಮುಂಗಡವಾಗಿ ಸುರೇಶ್ ಅವರಿಗೆ 4 ಲಕ್ಷ ಕೊಟ್ಟಿದ್ರಂತೆ ಮೈನುದ್ದೀನ್. 2017ರಲ್ಲಿ ಮೈನುದ್ದೀನ್ ಸುರೇಶ್ ನಡುವೆ ಅಗ್ರಿಮೆಂಟ್ ಕೂಡ ಆಗುತ್ತೆ, ಒಂದು ಕೇಬಲ್ ಚಾನೆಲ್ ನ ಸೆಟಪ್ ಮಾಡ್ಕೊಡ್ತೀವಿ ಅಂತ. ಬಳಿಕ ಅರೆಬರೆ ಕೆಲಸ ಮಾಡಿ ಗೋಲ್ಡ್ ಸುರೇಶ್ ಕೈ ಕೊಟ್ಟಿರುವಂತ ಆರೋಪ. 14 ಲಕ್ಷಕ್ಕೆ ಅಗ್ರಿಮೆಂಟ್ ಆಗುತ್ತೆ. ಹೇಗಪ್ಪ ಅಂದ್ರೆ, ಒಂದು ಲೋಕಲ್ ಚಾನಲ್ ಅನ್ನ ನೀವು ನಿರ್ಮಿಸ್ಕೊಡ್ತೀರಿ, ಅಲ್ಲಿ ಬೇಕಾಗಿರುವಂತಹ ಉಪಕರಣಗಳು, ಕ್ಯಾಮ್ರಾ, ಮತ್ತೊಂದು ಮಗದೊಂದು ಎಲ್ಲವನ್ನ ಕೂಡ ಸೆಟಪ್ ಮಾಡ್ಕೊಡ್ತೀವಿ ಅಂತ ಅಗ್ರಿಮೆಂಟ್ ನಲ್ಲಿ ನೀವು ಒಪ್ಕೊಂಡಿದ್ರಿ. ಬಟ್ ಈಗ 14 ಲಕ್ಷವನ್ನ ಕೂಡ ಪೈಕಿ ಒಂದಷ್ಟು ದುಡ್ಡನ್ನ ಕೂಡ ಕೊಟ್ಟಿದ್ದೀವಿ, ಆದ್ರೆ ಅರೆಬರೆ ಕೆಲಸ ಮಾಡಿದ್ದಾರೆ. ಒಂದ್ ಕಡೆ ಕೆಲಸನಾದ್ರೂ ಪೂರ್ಣ ಮಾಡ್ಕೊಡಿ, ಇಲ್ಲ ಅಂದ್ರೆ ಕೊಟ್ಟಿರುವಂತ ಹಣವನ್ನಾದ್ರೂ ವಾಪಸ್ ಕೊಡಿ ಅಂತ ಈ ಮೈನುದ್ದೀನ್ ಕೇಳಿದ್ದಾರಂತೆ. ಬಟ್ ಗೋಲ್ಡ್ ಸುರೇಶ್ ಅದಕ್ಕೆ ಒಪ್ಕೊಂಡಿಲ್ಲ ಅನ್ನುವಂತ ಗಂಭೀರ ಆರೋಪ. ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಈಗ ಯಾರು ಆರೋಪ ಮಾಡ್ತಿದ್ದಾರಲ್ಲ ಮೈನುದ್ದೀನ್, ಅವರನ್ನ ಮಾತನಾಡಿಸಿದ್ದಾರೆ. ಅವರ ಆರೋಪ ಏನು, ಆ ಕುರಿತು ಮಾತನಾಡಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಗೋಲ್ಡ್ ಸುರೇಶ್ ಅಂದರೆ ಇಡೀ ರಾಜ್ಯಕ್ಕೆ ಗೊತ್ತಿರುವಂಥ ವಿಚಾರ. ಆದರೆ ಏನು ಆ ಸುರೇಶ್ ಅನ್ನುವಂಥ ಮುಂಚೆ ಇರುವಂಥ ಹಿನ್ನೆಲೆಯಲ್ಲಿ, ಯಾಕಂದರೆ ಬಿಗ್ ಬಾಸಿಗೆ ಬಂದಂಥ ಸಂದರ್ಭದಲ್ಲಿ ಗೋಲ್ಡ್ ಸುರೇಶ್ ಅನ್ನುವಂಥದ್ದು ಸಾಕಷ್ಟು ಪ್ರಚಾರ ಆಗಿರುವಂಥದ್ದು. ಆದರೆ ಮುಂಚೆ ಪ್ರಣವ್ ಮೀಡಿಯಾ ಅನ್ನುವಂಥ ಒಂದು ಕೆಲಸ ಮಾಡಿಕೊಂಡು ಸುರೇಶ್ ಇದ್ದರು ಅನ್ನುವಂಥದ್ದು ಇವಾಗ ಅಷ್ಟೇ ತಾನೇ ಕೆಲವು ಪ್ರಕರಣಗಳಲ್ಲಿ ಬೆಳಕಿಗೆ ಬರ್ತಾ ಇರುವಂಥದ್ದು. ಯಾಕಂದರೆ ಒಂದು ಕೇಬಲ್ ಚಾನಲ್ ಮಾಡ್ಕೊಡ್ತೀನಿ ಪ್ರಾಜೆಕ್ಟ್ ಅನ್ನುವಂಥ ವಿಚಾರಕ್ಕಾಗಿ 14 ಲಕ್ಷ ರೂಪಾಯಿಗೆ ಒಂದು ಪ್ರಾಜೆಕ್ಟ್ ಇಟ್ಕೋತಾರೆ. ಇದೇ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಲ್ಲಿ ಒಂದು ಕೇಬಲ್ ಚಾನಲನ್ನು ಮಾಡಿಕೊಳ್ಳೋದಾಗಿ 14 ಲಕ್ಷಕ್ಕೆ ಪ್ರಾಜೆಕ್ಟ್ ಇಟ್ಕೊಂಡ ಸಂದರ್ಭದಲ್ಲಿ ಇಲ್ಲಿರುವಂಥ ಕೇಬಲ್ ಚಾನೆಲ್ ಮಾಲೀಕರು ಕೂಡ ಒಂದು 7.5 ಲಕ್ಷವನ್ನು ಹಣವನ್ನು ಕೂಡ ಅವರಿಗೆ ವರ್ಗಾವಣೆ ಮಾಡಿರ್ತಾರೆ. ಆದರೆ ಸಂಪೂರ್ಣ ಕೆಲಸ ಮಾಡದೆ ಅಲ್ಪ ಸ್ವಲ್ಪ ಕೆಲಸವನ್ನು ಮಾಡಿಕೊಂಡು ಇವರಿಗೆ ಒಂದು ಮೋಸ ಮಾಡಿದ್ದಾರೆ, ದುಡ್ಡು ಹಣ ವಾಪಸ್ ಕೊಟ್ಟಿಲ್ಲ ಅನ್ನುವಂಥದ್ದು ಆರೋಪ ಕೂಡ ಇವತ್ತು ಕೇಳಿ ಬರ್ತಾ ಇರುವಂಥದ್ದು. ಇದರಿಂದಾಗಿ ಯಾವೆಲ್ಲ ರೀತಿ ಸಮಸ್ಯೆ ಆಗಿದೆ, ಏನೆಲ್ಲ ಮೋಸ ಮಾಡಿದ್ದಾರೆ ಅನ್ನೋದಕ್ಕೆ ಅದೇ ವ್ಯಕ್ತಿಯಲ್ಲಿಂದ ತಿಳ್ಕೊಳ್ಳೋಣ. ಎಷ್ಟು ದುಡ್ಡು ಖರ್ಚು ಮಾಡಿದ್ರಿ, ಯಾವ ಪ್ರಾಜೆಕ್ಟಿಗೆ ಹಾಕಿದ್ರಿ ಅಂತ. ಸರ್, ನಂದು PG ಮುಗಿತು 2016ಕ್ಕೆ ಸರ್. PG ಜರ್ನಲಿಸಮ್ ಮುಗೀತು. ನಮ್ಮ ಮಾನ್ವಿ ತಾಲೂಕಿನಲ್ಲಿ ಚಾನಲ್ ಮಾಡಬೇಕನ್ನೋದು ಸ್ವಲ್ಪ ಹತಾಶೆಯಲ್ಲಿದ್ದೆ. ಅಲ್ಲಿ ನಮ್ಮ ಬಸವ ಫ್ರೆಂಡ್ ಅಂತೇಳಿ ಅವನು PG ಕ್ಲಾಸ್ಮೇಟ್, ಅವನು ಬಂದ, ಅವನ ಪರಿಚಯ ಆಯಿತು. ಮೈನುದ್ದೀನ್ ಗುಲ್ಬರ್ಗದಲ್ಲಿ ನಮ್ಮ ಸುರೇಶ್ ಅವರು ಇದ್ದಾರೆ, ಅವರು ಚಾನಲ್ ಎಲ್ಲ ಇನ್ಸ್ಟಾಲ್ ಮಾಡಿಕೊಡ್ತಾರೆ, ಸ್ಟುಡಿಯೋ ಎಲ್ಲ ಸಿಸ್ಟಮ್ ಕ್ಯಾಮ್ರಾ ಎಲ್ಲ ಅವರೇ ತರ್ತಾರೆ, ಮಾತಾಡ್ಸೋಣ ಅಂದರು. ಅವ್ರು ಪರಿಚಯ ಮಾಡಿದ್ರು, ಬಸವನವರು ಪರಿಚಯ ಮಾಡಿದ್ರು, ಬನ್ನಿಗ್ನೂರವರು. ಆದರೆ ಅವ್ರ ಪರಿಚಯ ಸಿಕ್ಕಾದ ನಂತರ ಸರ್ನ ಕರೆಸಿದ್ದೆ, ಸುರೇಶ್ ಅವ್ರನ್ನ. ಅವರು ಒಳ್ಳೆ ಸುರೇಶನ್ನ ಆಮೇಲೆ ಮೊನ್ನೆ ಗೊತ್ತಾಯ್ತು ನಮ್ಗೆ. ಅವ್ರು ಬಂದ್ರಲ್ಲ ಸರ್, ವ್ಯಾವಹಾರಿಕವಾಗಿ ಮಾತಾಡಿದ್ವಿ. ನಮ್ಮ ಅಣ್ಣವರು, ನಾವು ಮತ್ತು ನಮ್ಮ ಫ್ರೆಂಡ್ ಬಸವ ಎಲ್ಲರೂ ಕುಂತು ಮಾತಾಡಿದಂತ ಅವರು 1 ಲಕ್ಷ ರೂಪಾಯಿ ಅಮೌಂಟ್ ತಗೊಂಡು ಮಾತಾಡಿದ್ರು. ಒಂದು ಡೇಟ್ ಕೊಟ್ಟರು, ಬಂದು ಇಷ್ಟು ಹಂತವಾಗಿ ಎಲ್ಲ ಸಾಮಾನುಗಳು ಹಾಕ್ತಾ ಕಳಿಸಿದ್ರು, ಫರ್ನಿಚರ್ ವರ್ಸು ಇವೆಲ್ಲ ಕಳಿಸಿದ್ರು. ಅದಕ್ಕೆ ನಾವು ಏನೋ ಒಂದು ಅಮೌಂಟ್ ಹಾಕ್ತಾರೆ, ಇದು ಫರ್ನಿಚರ್ ಕಳಿಸ್ತಿದ್ರೆ ಅಂದರೆ ಅದಕ್ಕೆ ಅಮೌಂಟ್ ಹಾಕಬೇಕು. ಆ ಥರ ಇತ್ತು ಸರ್. ಎಲ್ಲ ರೀತಿ ಒಂದು ಫರ್ನಿಚರು, ಗ್ರೀನ್ ಮ್ಯಾಟು ಇವೆಲ್ಲ ರೆಡಿ ಮಾಡಿದ್ದಾರೆ ಸರ್. ಅದುವರೆಗೆ ನಾವು 7.5 ಲಕ್ಷ ಹಾಕಿದ್ವಿ ಅಮೌಂಟು. ಅದಾದ ನಂತರ ಅವ್ರು ಸುಳಿನೇ ಸಿಕ್ಕಿಲ್ಲ. ಸ್ವಲ್ಪ ದಿನ ಆದ ನಂತರ ಮತ್ತು ನನ್ನ ಫ್ರೆಂಡ್ ಅವ್ರಿಗೆಲ್ಲರಿಗೂ ಹಾಕಿದ್ದೆ. ಬೆಂಗಳೂರಲ್ಲಿ JTV ಕನ್ನಡ ಮುಖಾಂತರ ಪರಿಚಯ ಆದರು. ಅಲ್ಲಿ ವರ್ಕ್ ಮಾಡಕತ್ತಿದ್ರು. ನನ್ನ ಫ್ರೆಂಡ್ ಅಲ್ಲಿ ಶ್ರೀರಾಮ್ಪುರಮ್ದ ನಮ್ಮ ಪೊಲೀಸ್ ಒಬ್ಬನು ಕೆಲಸ ಮಾಡ್ತಾನೆ, ಕಡಿಗುಡ್ ಅವರು. ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರು, ಸಿಕ್ಕಿದ್ರು. ಸೀದಾ ಕೆಳಗಡೆ ಕರ್ಕೊಂಬಂದರು, ಮಾತಾಡಿದ್ರೆ ಸಂಜೆ 1 ಲಕ್ಷ ಕೊಟ್ಟರು ಸರ್. ಅದು ಕ್ಯಾಶ್ ಅವರಿಂದ ಪಡೆದಿದ್ದು ಫಸ್ಟ್ 1 ಲಕ್ಷ ಸರ್. ಅದು 1 ಲಕ್ಷ ಅಂದಿನಿಂದ ಅವ್ರಿಗೆ ಒಂದು ಕಾಲ್ ಇಲ್ಲ, ಏನಿಲ್ಲ, ಅವ್ರಿಗೆ ಸಂಪರ್ಕವೂ ಸಿಕ್ಕಿಲ್ಲ. ಮೊನ್ನೆ ಬಿಗ್ ಬಾಸ್ ಏನು ಸೀಸನ್ ಬಂದ್ರಲ್ಲ, ಅವಾಗ ಗೊತ್ತಾಯಿತು. ಇವ್ರಿಗೆ ಸ್ಕ್ರೀನ್ಶಾಟ್ ಎಲ್ಲ ಹೊಟ್ಟು ತೊಗೊಂಡು ಬಸ್ಸಿಗೆ ಮಾಡಿದೆ. ಮತ್ತು ಉಳಿದ ಅಮೌಂಟ್ ಆಯ್ತಲ್ಲಪ್ಪ, ಮತ್ತು ಕೇಳಮ್ಮ ನಡಿ, ನಾನು ಲೋನ್ ಕಟ್ಟಾಕತ್ತೀನಿ, ಬಾಡಿಗೆ ಇಂಟ್ರೆಸ್ಟ್ ಬಡ್ಡಿ ಕಟ್ಟಾಕತ್ತೀನಿ ಅಂತ ಹೇಳಿದೆ. ಮಾತಾಡಿದ್ರೆ ಅವರೇ ಪಕ್ಕ ಆಯಿತು. ಸರ್, ಹಿಂಗೆ ರೀ ವ್ಯವಹಾರ ಮಾನ್ವಿಲಿ ಮಾಡಿದ್ವಲ್ಲ, ಲೋಕಲ್ ಚಾನಲ್ ಹಿಂಗೆ ಕೇಬಲ್ ಕೊಡ್ತೀನಿ ಅಂದ್ರಲ್ಲ. ಮಾತಾಡಿದ್ರು, ಇಲ್ಲ ನಿಮ್ಗೆ ಅಮೌಂಟ್ ಇಷ್ಟೆಲ್ಲ, ನಾನು ಇಷ್ಟೆಲ್ಲ ವರ್ಕ್ ಮಾಡಿದ್ದೆ ಅಂದರು. ಸರ್, ನೀವು ನಮ್ಗೆ 5 ಲಕ್ಷ ಚೆಕ್ ಕೊಟ್ಟಿದ್ರಿ, ಇಷ್ಟೆಲ್ಲ ವರ್ಕ್ ಮಾಡಿದ ಮೇಲೆ 5 ಲಕ್ಷ ಚೆಕ್ ಕೊಟ್ಟಿದ್ರಿ, ಅಮೌಂಟ್ ಬಂದಿಲ್ಲ.
ಇದ್ರದ್ದು ಹೇಳ್ರಿ ಅಂತ ಅಂದೆ ನಾನು. ಅದಾದ ನಂತರ ಈಗ ಮೊನ್ನೆ 50,000 ಹಾಕಿದ್ದಾರೆ. ಈಗ ಅಮೌಂಟ್ ಇನ್ನೂ ಉಳಿದಿದ್ದ ಅಮೌಂಟ್ ಕೇಳಿದ್ರೆ ಇಲ್ಲ ನೀವು ಅಷ್ಟು ಹಾಕಿಲ್ಲ, ನೀವು ಕೊಟ್ಟಿಲ್ಲ ಅಂತ ಹೇಳ್ತೀರಿ. ನನ್ನ ಹತ್ರ RTGS ಇದೆ, ಅಕೌಂಟ್ ಬ್ಯಾಂಕ್ ಟ್ರಾನ್ಸ್ಫರ್ ಆಗಿದೆ ನಂದು ಕರ್ನಾಟಕ ಬ್ಯಾಂಕಿಂದ. ಮತ್ತು ಕರ್ನಾಟಕ ಬ್ಯಾಂಕಿಂದಲೇ ನಾನು RTGS ಮಾಡಿದ್ದೀನಿ ಅವರು ಅಕೌಂಟಿಗೆ. ಟೋಟಲ್ ನನಗೆ 7.5 ಲಕ್ಷ ಸರ್, 7.5 ಲಕ್ಷ ಹಾಕಿದ್ದೀನಿ. ನಾನು 2 ಲಕ್ಷ ಮುರ್ಕೊಂಡ್ರು 2.5 ಲಕ್ಷ ಮುರ್ಕೊಂಡ್ರು ಉಳಿದ ಹಣ 4.5 ಲಕ್ಷ ರೂಪಾಯಿ ಏನು ಅಮೌಂಟ್ ಬರಬೇಕು ಅದನ್ನು ಕೊಡ್ತೀನಿ ಅಂದರು. ಅದು ಕೊಡ್ಬೇಕು ಸರ್, ಅಷ್ಟೇ ಮತ್ತೇನಿಲ್ಲ. ಇವಾಗಿನವರೆಗೂ ಕೊಟ್ಟಿಲ್ಲ ಅವರು. ಇದು ಇವತ್ತಿನವರೆಗೆ ಇಲ್ಲ ಸರ್. ಸುಮ್ಮನೆ ನಾನು ಬೆಂಗಳೂರಲ್ಲಿ ಇದ್ದೀನಿ, JP ನಗರದಲ್ಲಿ ಮನೆ ಇದೆ ಅಂತ ಹೇಳ್ತಾರೆ ನಾವು ತಿಳಿದ್ರೆ. ಆದರೆ ಈಗ ನೋಡಿದ್ರೆ ಅವ್ರು ಲೊಕೇಶನ್ ಕಳಿಸಿದ್ದಾರೆ. ಮೊನ್ನೆ ಬಾಂಬೆಯಲ್ಲಿ ಮುಂಬೈಯಲ್ಲಿ ಇದ್ದೀನಿ ನಾನು, ಬಸ್ಸನ್ನು ಕರ್ಕೊಂಡು ಬಾ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇದಿಷ್ಟು ಇಲ್ಲಿ ನೊಂದವರು. ಈ ಬಗ್ಗೆ ಮಾತನಾಡೋದಕ್ಕೆ ಗೋಲ್ಡ್ ಸುರೇಶ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಮೈನುದ್ದೀನ್ ಅವರ ಆರೋಪ ನಿಜಾನಾ? ಮೇಡಮ್ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಗೊತ್ತೇ ಇಲ್ಲ ನನಗೆ. ಅವ್ರ ಸ್ನೇಹಿತರು ನನಗೆ ಅಲ್ಲಿ ಇಂಟ್ರೊಡಕ್ಷನ್ ಮಾಡಿ ನನಗೆ ಕೆಲಸ ಹೇಳಿದ್ದು ಅದು 2017ರಲ್ಲಿ. ಅಲ್ಲಿಂದ ಇಲ್ಲಿವರೆಗೆ ಮೈನುದ್ದೀನ್ ಅವ್ರು ಎಲ್ಲಿದ್ರು ಅಂತ ನನಗೆ ಗೊತ್ತಿಲ್ಲ. ಓಕೆ, ಪ್ರಾಜೆಕ್ಟ್ ಮಾಡ್ಕೊಟ್ಟಿದೀವಿ. ಪ್ರಾಜೆಕ್ಟ್ ಅವ್ರಿಗೆ ನಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ಮೇಲೆ ಅವ್ರ ಅಮೌಂಟ್ ಅವ್ರಿಗೆ ರಿಫಂಡ್ ಮಾಡಿದೀವಿ. ಅದಕ್ಕೆ ಬಸವರಾಜ್ ಅವರೇ ಸಾಕ್ಷಿ ಇದ್ದಾರೆ. ಹಾ ಮೇಡಮ್, ಇಷ್ಟೇ ಮೇಡಮ್. ಸುರೇಶ್ ಅವರೇ, ಈಗ ಅಗ್ರಿಮೆಂಟ್ ಪ್ರಕಾರ ತಾವು ಮಾಡ್ಕೊಟ್ಟಿದೀನಿ ಅಂತ ಹೇಳ್ತಿದ್ದೀರಾ, ಆದ್ರೂ ಕೂಡ ಮೇಡಮ್ ಮೈನುದ್ದೀನ್ ನಿಮ್ಗೆ ಗೊತ್ತಿಲ್ಲ. ಮೈನುದ್ದೀನ್ ನಿಮ್ಗೆ ಗೊತ್ತಿಲ್ವಾ? ಮೇಡಮ್ ಇಷ್ಟು ವರ್ಷ ಎಲ್ಲೋಗಿದ್ರು ಮೇಡಮ್ ಮೈನುದ್ದೀನ್ ಅವರು? ಓಕೆ, ಬಟ್ ನಿಮ್ಮ ಜೊತೆ ಅಗ್ರಿಮೆಂಟ್ ಆಗಿದ್ದು ಯಾರು ಸರ್? ಹಾಗಾದ್ರೆ ಚಾನಲ್ ಮಾಡ್ಕೊಡಿ ಅಂತ ಕೇಳೋದಕ್ಕೆ ಬಂದವ್ರು ಯಾರು? ಮೇಡಮ್ ಮಾಡ್ಕೊಟ್ಟಿದೀವಲ್ಲ ಮೇಡಮ್, ಆಲ್ರೆಡಿ ನಾವು ಮಾಡ್ಕೊಟ್ಟ ಮೇಲೆ ಅವ್ರು ರನ್ ಮಾಡ್ತಾ ಇರೋದು. ಸುರೇಶ್ ಸರ್, ನನ್ನ ಪ್ರಶ್ನೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಮೈನುದ್ದೀನ್ನೇ ಗೊತ್ತಿಲ್ಲ ಅಂತ ಆದ್ರೆ ಈಗ ಚಾನಲ್ ಮಾಡ್ಕೊಡ್ತೀವಿ ಅಂತ ನೀವು ಹೇಳಿದ್ರಲ್ಲ, ಯಾರಿಗೆ ಹೇಳಿದ್ರಿ? ಮೇಡಮ್ ಒಂದ್ ನಿಮಿಷ. ನನ್ನ ಯಾರು ಸ್ನೇಹಿತರು ನನ್ನನ್ನು ಕರ್ಕೊಂಡ್ ಬಂದಿದ್ರಲ್ಲ, ಪರಿಚಯ ಮಾಡ್ಸಿದ್ರಲ್ಲ, ಅವ್ರಿಗೆ ಇದನ್ನ ಕ್ವಶನ್ ಕೇಳಿ ಮೇಡಮ್ ನೀವು. ಯಾಕಂದ್ರೆ ಮಧ್ಯದಲ್ಲಿ ಯಾರಾಗಿ ಮಾತಾಡಿದ್ರು ಅನ್ನೋದು ಅದು ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಕ್ಟ್ಲಿ ಸುರೇಶ್ ಸರ್, ಈಗ ನಿಮ್ಮ ಪಾಯಿಂಟ್ ಕೂಡ ಅದಕ್ಕೆ ನಾವು ಕೇಳ್ತಾ ಇರೋದು. ನಾನು ಅದಕ್ಕೆ ಮೇಡಮ್ ನಾನು ಹೇಳ್ತಾ ಇದ್ದೀನಿ. ಸುರೇಶ್ ಸರ್, ಒಂದು ಕ್ಲಾರಿಟಿ ನಾನು ಕೇಳ್ತಾ ಇರೋದು. ನಾನು ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಮೇಡಮ್. ನೀವು ನನ್ನ ಪ್ರಶ್ನೆಗೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಮೇಡಮ್. ನಾನೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಓಕೆ, ಎಷ್ಟು ವರ್ಷ ಆಯ್ತು ಮೇಡಮ್ ಇವಾಗ ಯಾರಿಗೆ ಅಗ್ರಿಮೆಂಟ್ ಆಗಿ? ಅಗ್ರಿಮೆಂಟ್ ಆಗಿ ಎಷ್ಟು ವರ್ಷ ಆಯ್ತು ಅಂತ ಹೇಳ್ತಾ ಇಲ್ಲ, ಬಟ್ ಅಗ್ರಿಮೆಂಟ್ 2017ರಲ್ಲೇನೋ ಮಾಡ್ಕೊಂಡ್ವಿ, ಬಟ್ ಅಲ್ಲಿಂದ ಇಲ್ಲಿ ತನಕ ಕೆಲಸನೇ ಆಗ್ಲಿಲ್ಲ ಅನ್ನೋದು ನಾವು ಹೇಳ್ತಾ ಇದ್ದಾರೆ. ಮೇಡಮ್ ಇದಕ್ಕೆ ಮಧ್ಯದಲ್ಲಿ ಆಗಿದ್ರಲ್ಲ, ಯಾರ್ಯಾರು ವ್ಯಕ್ತಿಗಳು ಇದ್ರಲ್ಲ ಮಧ್ಯದಲ್ಲಿ, ಮಧ್ಯವರ್ತಿಗಳಂತ ಯಾರು ಇದನ್ನ ಕೆಲಸ ತಗೊಂಡ್ ಬಂದು ನಮಗೆ ಯಾರು ಕೆಲಸ ಕೊಟ್ಟಿದ್ರಲ್ಲ, ದಯವಿಟ್ಟು ಅವ್ರನ್ನ ತಗೊಂಡು ಅವ್ರನ್ನ ಮಾತಾಡ್ಸಿ ಮೇಡಮ್. ನೀವು ನಾನೇನ್ ಮಾತಾಡ್ಸೋದಲ್ಲ. ಮಧ್ಯದಲ್ಲಿ ಯಾರಾಗಿದ್ರು ಅವ್ರಿಗೆ ಏನ್ ಕೆಲಸ ಮಾಡ್ಕೊಡ್ಬೇಕು ನಾವು ಮಾಡ್ಕೊಟ್ಟಿದೀವಿ. ನಾವು ಮಾಡ್ಕೊಟ್ಟಾಗ ಅವ್ರು ಅಲ್ಲಿ ಚಾನಲ್ ರನ್ ಮಾಡ್ತಾ ಇರೋದು. ಮತ್ತೆ ಅವ್ರು ಯಾವ್ದೋ ಒಂದು ಚಾನಲ್ ಹೆಸರು ಹಾಕೊಂಡು ಕೆಲಸ ಮಾಡ್ತಾ ಇದಾರಲ್ಲ, ಆ ಚಾನಲ್ ಕೂಡ ಅವ್ರ ಹೆಸರಲ್ಲಿ ಇಲ್ಲ. ಅದು ಬೇರೆಯವ್ರ ಹೆಸರಲ್ಲಿ ಇರೋದು. ಅದನ್ನು ಕೂಡ ನಾನೇ ನನ್ನ ಸ್ನೇಹಿತರಿಗೆ ಮಾಡಿಕೊಟ್ಟಿದ್ದೆ ನಾನು ಅದನ್ನ. ಅದನ್ನು ಇವರು ವಿತೌಟ್ ಪರ್ಮಿಷನ್ ಅವ್ರ ಹತ್ರ ಏನು ಮಾತುಕತೆ ಮಾಡ್ದೇನೆ ಅವ್ರ ಹೆಸರನ್ನ ಇವ್ರು ಯೂಸ್ ಮಾಡ್ಕೊತಾ ಇದ್ದಾರೆ. ಓಕೆ, ಫಸ್ಟ್ ಅದನ್ನ ನೀಟಾಗಿ ತಿಳ್ಕೊಳಕ್ ಹೇಳಿ. ಅವ್ರು ಲೀಗಲ್ ಆಗಿದೆಯಾ? ಫಸ್ಟ್ ಆಫ್ ಆಲ್ ಅವ್ರ ಚಾನಲ್ ಮಾಡಿರೋದು ಲೀಗಲ್ ಆಗಿದೆಯಾ ಕೇಳಿ ಅವ್ರಿಗೂ. ಅವ್ರೇನ್ ಹೆಸರು ಯೂಸ್ ಮಾಡ್ತಾರಲ್ಲ ಆ ಹೆಸರು ಆಲ್ರೆಡಿ ಬೇರೆಯವ್ರ ಹತ್ರ ಏನೆಲ್ಲ ಆರೋಪ ಮಾಡಿದ್ರಲ್ಲ, ಖಂಡಿತ ಮೈನುದ್ದೀನ್ ಅವ್ರಿಗೆ ಅದನ್ನು ಕೂಡ ಆರೋಪ ಮಾಡ್ತೀವಿ, ಅಂದ್ರೆ ಕೇಳ್ತೀವಿ, ನಾವು ಕ್ಲಾರಿಟಿನ ಕೇಳ್ತೀವಿ. ಬಟ್ ಮೈನುದ್ದೀನ್ ಗೊತ್ತಿಲ್ಲ ಅಂದ್ರಿ, ಬಟ್ ಯಾರಿಗ್ ಮಾಡ್ಕೊಡಕ್ ಒಪ್ಕೊಂಡ್ರಿ ಅನ್ನೋದೇ ನನ್ನ ಪ್ರಶ್ನೆ. ಅದಕ್ಕೆ ನೀವು ಕ್ಲಾರಿಟಿ ಕೊಡ್ಲಿಲ್ಲ. ಒಬ್ರು ಬಸವರಾಜ್ ಅಂತ ಇದ್ರು ಮೇಡಮ್. ಬಸವರಾಜ್ ಅವ್ರು ಬಂದಿದ್ರು, ಅವ್ರ ಹತ್ರ ನೀವು ಅಗ್ರಿಮೆಂಟ್ ಮಾಡ್ಕೊಂಡ್ರಿ, ಮೈನುದ್ದೀನ್ ನಿಮ್ಗೂ ಸಂಪರ್ಕನೇ ಇರ್ಲಿಲ್ಲ ಅಂತ ಹೇಳ್ತಾ ಇದ್ದೀರಾ? ಗೊತ್ತಿಲ್ಲ ಮೇಡಮ್ ನನಗೆ. ಓಕೆ ಸುರೇಶ್ ಸರ್, ಓಕೆ ಧನ್ಯವಾದಗಳು. ಬಟ್ ಯಾಕೆ ಕ್ಲಾರಿಟಿ ಕೊಡ್ತಾ ಇಲ್ಲ ಅನ್ನೋದು ಪ್ರಶ್ನೆ.